ಓಂ ಶಾಂತಿ ಸಹೋದರ ಸಹೋದರಿಯರೇ 26ನೇ ಜನವರಿ 2026ರಿಂದ 1ನೇ ಫೆಬ್ರವರಿ 2026ರವರೆಗಿನ ಸಾಪ್ತಾಹಿಕ ವರದಾನ ಮಂಥನ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಬ್ದಾದರವರು ಹೇಳುತ್ತಾರೆ, ವರದಾನವು ಸಹಜ ಯೋಗದ ಸಾಧನವಾಗಿದೆ. ನಾವು ಪುರುಷಾರ್ಥ ಮಾಡಿ ಪಡೆಯುವುದಕ್ಕಿಂತ ತಂದೆಯ ವರದಾನವನ್ನು ನಮ್ಮದಾಗಿಸಿಕೊಂಡ್ರೆ ಪರಿಶ್ರಮವಿಲ್ಲದೆ ಪ್ರಾಲಬ್ಧ ಸಿಗುತ್ತದೆ. ವರದಾನವು ಲಿಫ್ಟ್ನಂತೆ ಕೆಲಸ ಮಾಡುತ್ತದೆ. ಬನ್ನಿ, ಈ ವಾರದ 7 ಅದ್ಭುತ ವರದಾನಗಳ ಆಳವಾದ ರಹಸ್ಯವನ್ನು ಅರಿಯೋಣ ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಬಳಸಬಹುದು ಎಂದು ಮಂಥನ ಮಾಡೋಣ. ಓಂ ಶಾಂತಿ. ಈ ವಾರದ ಪಯಣವನ್ನ ಮೊದಲನೇ ವರದಾನದೊಂದಿಗೆ ಶುರು ಮಾಡೋಣ ಅಲ್ವಾ? ಹೌದು, ಶುರು ಮಾಡೋಣ. 26ನೇ ಜನವರಿಯ ಮುರುಳಿಯಿನ ವರದಾನ ಹೀಗಿದೆ: ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ನಿಶ್ಚಿಂತ ಪುರದ ಚಕ್ರವರ್ತಿಯ ಅನುಭವ ಮಾಡುವಂತಹ ಅಷ್ಟಶಕ್ತಿ ಸ್ವರೂಪ ಭವ. ಇದರ ವಿವರಣೆಯಲ್ಲಿ ಬಾಬಾ ಹೇಳ್ತಾರೆ, ದುಃಖ ಮತ್ತು ನಿಶ್ಚಿಂತತೆಯ ಜ್ಞಾನವು ಈಗಷ್ಟೇ ಇದೆ. ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ಸದಾ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವುದೇ ಅಷ್ಟಶಕ್ತಿ ಸ್ವರೂಪ, ಕರ್ಮೇಂದ್ರಿಯಾಜೀತ ಮಕ್ಕಳ ಚಿಹ್ನೆಯಾಗಿದೆ. ಈಗಷ್ಟೇ ತಂದೆಯ ಮೂಲಕ ಸರ್ವಶಕ್ತಿಗಳ ಪ್ರಾಪ್ತಿಯಾಗೋದು. ಆದರೆ ಯಾವುದೇ ಒಂದು ಸಂಗದೋಷ ಅಥವಾ ಯಾವುದೇ ಕರ್ಮೇಂದ್ರಿಯಗಳ ವಶರಾಗ್ತಿರೆಂದ್ರೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವಿರಿ. ಅದರಿಂದ ನಿಶ್ಚಿಂತಪುರದ ನಶೆ ಅಥವಾ ಖುಷಿಯ ಪ್ರಾಪ್ತಿಯೇನಾಗಿದೆಯೋ ಅದು ಸ್ವತಃವಾಗಿಯೇ ಕಳೆದುಕೊಳ್ಳುತ್ತೀರಿ. ನಿಶ್ಚಿಂತಪುರದ ಚಕ್ರವರ್ತಿಯೂ ಸಹ ಬಡವನಾಗುತ್ತಾನೆ. ಈ ಶೀರ್ಷಿಕೆಯೇ ಎಷ್ಟು ಸುಂದರವಾಗಿದೆ, ನಿಶ್ಚಿಂತಪುರದ ಚಕ್ರವರ್ತಿ. ಹೌದು. ಆದರೆ ನಮ್ಮ ಸುತ್ತಮುತ್ತ ಇರೋದು ದುಃಖದ ಪ್ರಪಂಚ. ಇಂಥ ಪರಿಸ್ಥಿತಿಯಲ್ಲಿ ನಿಶ್ಚಿಂತರಾಗಿರೋದು ಅಂದ್ರೆ ಹೇಗೆ? ಕೆಲವೊಮ್ಮೆ ನಿಶ್ಚಿಂತೆ ಅನ್ನೋ ಪದವನ್ನ ಬೇಜವಾಬ್ದಾರಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಆ ಅರ್ಥದಲ್ಲಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ಬೇಜವಾಬ್ದಾರಿತನ ಅಲ್ವೇ ಅಲ್ಲ. ಆಕ್ಚುಲಿ ಇದು ಅತ್ಯಂತ ಶಕ್ತಿಶಾಲಿ ಸ್ಥಿತಿಯ ಒಂದು ಫಲ. ವರದಾನದಲ್ಲೇ ಸ್ಪಷ್ಟವಾಗಿದೆ, ಈ ಅನುಭವ ಅಷ್ಟಶಕ್ತಿ ಸ್ವರೂಪದ ಚಿಹ್ನೆ ಅಂತ. ಓ ಸರಿ. ಅಂದ್ರೆ ನಮ್ಮಲ್ಲಿ ಸಮಾವೇಶಿಸುವ ಶಕ್ತಿ, ಸಹನ ಶಕ್ತಿ, ಪರಿವರ್ತನಾ ಶಕ್ತಿ, ಹೀಗೆ 8 ಶಕ್ತಿಗಳು ತುಂಬಿದ್ದಾಗ ಮಾತ್ರ ನಾವು ಸಹಜವಾಗಿ, ಸ್ಥಿರವಾಗಿ, ನಿಶ್ಚಿಂತರಾಗಿರಲು ಸಾಧ್ಯ. ಶಕ್ತಿ ಇಲ್ಲದಿದ್ದರೆ? ಶಕ್ತಿ ಇಲ್ಲದಿದ್ದರೆ ಸಣ್ಣ ಸಣ್ಣ ಮಾತುಗಳು ನಮ್ಮನ್ನ ಚಿಂತೆಗೀಡು ಮಾಡುತ್ತವೆ. ಹೌದು, ಅದನ್ನೇ ವರದಾನದ ಕೊನೆಯಲ್ಲಿ ತುಂಬಾ ಮಾರ್ಮಿಕವಾಗಿ ಹೇಳಿದ್ದಾರೆ. ನಿಶ್ಚಿಂತಪುರದ ಚಕ್ರವರ್ತಿಯೂ ಸಹ ಬಡವನಾಗುತ್ತಾನೆ ಅಂತ. ಅಂದ್ರೆ ಇದ್ರ ಆಳವಾದ ಅರ್ಥ ಏನು? ನಮ್ಮ ಹತ್ರ ಜ್ಞಾನದ ಖಜಾನೆ ಇರಬಹುದು, ನಾವು ಆತ್ಮ, ಪರಮಾತ್ಮ, ಚಕ್ರ ಎಲ್ಲವನ್ನೂ ತಿಳಿದಿರಬಹುದು. ಆದರೆ ಶಕ್ತಿಗಳೆಂಬ ಸಂಪತ್ತು ಖಾಲಿಯಾದರೆ ಆ ಜ್ಞಾನ ಕೇವಲ ತಲೆಯಲ್ಲಿ ಉಳಿಯುತ್ತೆ, ಅನುಭವಕ್ಕೆ ಬರೋದಿಲ್ಲ. ಎಕ್ಸಾಕ್ಟ್ಲಿ, ಅನುಭವಕ್ಕೆ ಬರೋದಿಲ್ಲ. ಸರಿಯಾಗಿ ಹೇಳಿದ್ರಿ. ಶಕ್ತಿಗಳು ಹೇಗೆ ಸೋರಿ ಹೋಗುತ್ತವೆ ಅನ್ನೋದಕ್ಕೂ ಬಾಬಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಗದೋಷ ಮತ್ತು ಕರ್ಮೇಂದ್ರಿಯಗಳ ವಶ. ಹೌದು. ಉದಾಹರಣೆಗೆ, ನಾವು ಕಣ್ಣಿಗಳಿಂದ ವ್ಯರ್ಥವಾದದ್ದನ್ನು ನೋಡಿದಾಗ ಅಥವಾ ಕಿವಿಗಳಿಂದ ನಿಂದೆ, ಚಾಡಿ ಕೇಳಿದಾಗ ನಮ್ಮೊಳಗಿನ ಶಕ್ತಿ ನಿಧಾನವಾಗಿ ಖಾಲಿಯಾಗುತ್ತಾ ಹೋಗುತ್ತದೆ. ಪವರ್ ಲೀಕ್ ಆದ ಹಾಗೆ. ಪವರ್ ಇಲ್ಲದಿದ್ದರೆ ಮನಸ್ಸಿನಲ್ಲಿ ಚಿಂತೆಯ ಕತ್ತಲು ತಾನಾಗಿಯೇ ಆವರಿಸಿಕೊಳ್ಳುತ್ತದೆ. ಹಾಗಾಗಿ ಶಕ್ತಿಗಳನ್ನು ಉಳಿಸಿಕೊಳ್ಳುವುದೇ ನಿಶ್ಚಿಂತ ಸ್ಥಿತಿಗೆ ಮೊದಲನೆಯ ಮೆಟ್ಟಿಲು ಅಂತಾಯ್ತು. ಹೌದು. ಹಾಗಾದರೆ ಈ ನಿಶ್ಚಿಂತ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಸಮಸ್ಯೆಗಳು ಬಂದಾಗಲೂ ವಿಚಲಿತರಾಗದೇ ಇರೋದು ಹೇಗೆ? ಬಹುಶಃ ಮುಂದಿನ ವರದಾನದಲ್ಲಿ ಇದಕ್ಕೆ ಉತ್ತರ ಸಿಗಬಹುದು. ಖಂಡಿತ. 27 ಮತ್ತು 28ನೇ ತಾರೀಕಿನ ಮುರಳಿಯಿನ ವರದಾನ ಹೀಗಿದೆ: ಜ್ಞಾನದ ರತ್ನಗಳನ್ನು ಪ್ರತಿನಿತ್ಯವೂ ಪರಿಶೋಧಿಸುತ್ತಾ ಸಮಾಧಾನ ಸ್ವರೂಪರಾಗುವಂತಹ ನಿಶ್ಚಿಂತಪುರದ ಚಕ್ರವರ್ತಿ ಭವ. ಹೌದು. ಇದರ ವಿವರಣೆ: ಯಾವ ಜ್ಞಾನರತ್ನಗಳು ಡೈರಿಯಲ್ಲಿ ಅಥವಾ ಬುದ್ಧಿಯಲ್ಲಿರುತ್ತದೆಯೋ ಅದನ್ನು ಪ್ರತಿನಿತ್ಯವೂ ಪರಿಶೋಧಿಸಿರಿ, ಹಾಗೂ ಅದನ್ನು ಅನುಭವದಲ್ಲಿ ತಂದುಕೊಳ್ಳುತ್ತೀರೆಂದರೆ ಯಾವುದೇ ಪ್ರಕಾರದ ಸಮಸ್ಯೆಯೂ ಸಹ ಸಹಜವಾಗಿಯೇ ಪರಿಹರಿಸಬಹುದು. ಎಂದಿಗೂ ಸಹ ಸಮಸ್ಯೆಗಳೆಂಬ ಕಲ್ಲುಗಳನ್ನು ವ್ಯರ್ಥ ಸಂಕಲ್ಪಗಳೆಂಬ ಸುತ್ತಿಗೆಯಿಂದ ಹೊಡೆಯುವುದರಲ್ಲಿ ಸಮಯವನ್ನು ಕಳೆಯಬಾರದು. ಡ್ರಾಮಾ ಶಬ್ದದ ಸ್ಮೃತಿಯಿಂದ ಮೇಲ್ಜಿಗಿದು ಮುಂದೆ ಸಾಗಿರಿ. ಆನಂತರ ಈ ಹಳೆಯ ಸಂಸ್ಕಾರಗಳು ತಮ್ಮ ದಾಸನಾಗಿ ಬಿಡುತ್ತವೆ. ಆದರೆ ಅದಕ್ಕೆ ಮೊದಲು ಚಕ್ರವರ್ತಿಯಾಗಿರಿ, ಸಿಂಹಾಸನಾಧೀಶರೂ ಆಗಬೇಕು. ನೋಡಿ ಹೇಗೆ ಒಂದು ವರದಾನ ಇನ್ನೊಂದಕ್ಕೆ ಜೋಡಣೆಯಾಗಿದೆ. ನಿಶ್ಚಿಂತರಾಗಿರ್ಬೇಕೆಂದ್ರೆ ಮೊದಲು ಸಮಾಧಾನ ಸ್ವರೂಪರಾಗಬೇಕು.
ಸಮಸ್ಯೆ ಬಂದಾಗ ಗಾಬರಿಯಾಗುವ ಬದಲು ಸಮಾಧಾನವಾಗಿ ಪರಿಹಾರ ಹುಡುಕ್ಬೇಕು. ಮತ್ತು ಆ ಪರಿಹಾರ ಎಲ್ಲಿ ಸಿಗುತ್ತೆ? ಜ್ಞಾನದ ರತ್ನಗಳಲ್ಲಿ. ಆದ್ರೆ ಸುಮ್ಮನೆ ಕೇಳಿ ಬುದ್ಧಿಯಲ್ಲಿಟ್ಕೊಂಡ್ರೆ ಸಾಲ್ದು. ಹೌದು, ಪ್ರತಿನಿತ್ಯವೂ ಪರಿಶೋಧಿಸಬೇಕು ಅನ್ನೋ ಪದ ಬಹಳ ಮುಖ್ಯ. ಅಂದ್ರೆ ಮಂಥನ ಮಾಡ್ಬೇಕು. ಹೌದು, ಆ ವ್ಯರ್ಥ ಸಂಕಲ್ಪಗಳೆಂಬ ಸುತ್ತಿಗೆ ಅನ್ನೋ ರೂಪಕ ಎಷ್ಟೋ ಅದ್ಭುತವಾಗಿದೆ ಅಲ್ವಾ? ಹೌದು, ನಿಜ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಒಂದು ಸಣ್ಣ ಸಮಸ್ಯೆ ಸೂಜಿಯ ಮೊನೆಯಷ್ಟು ಚಿಕ್ಕದಿರುತ್ತೆ. ಆದ್ರೆ ನಾವು ಇದು ಯಾಕ್ ಬಂತು, ಹೀಗಾಗ್ಬಾರ್ದಿತ್ತು ಅವರೇ ಹೀಗ್ ಮಾಡಿದ್ರು, ನಾನೇನ್ ತಪ್ಪು ಮಾಡ್ದೆ ಅಂತ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಅದಕ್ಕೆ ಹೊಡಿತಾ ಹೋಗ್ತೇವೆ. ಹೊಡೆದಷ್ಟು ಆ ಸಮಸ್ಯೆ ದೊಡ್ಡದಾಗ್ತಾ ಹೋಗ್ತದೆ. ಕೊನೆಗೆ ಸೂಜಿಯಂತಿದ್ದ ಸಮಸ್ಯೆ ಬೆಟ್ಟದಷ್ಟಾಗಿ ನಮ್ಮನ್ನೇ ನುಂಗಿ ಹಾಕ್ತದೆ. ಹೌದು, ಇದಕ್ಕೆ ಪರಿಹಾರವನ್ನೂ ಬಾಬಾ ಕೊಟ್ಟಿದ್ದಾರೆ. ಡ್ರಾಮಾ ಅನ್ನೋ ಒಂದೇ ಒಂದು ಶಬ್ದ, ಕೇವಲ ಒಂದು ಶಬ್ದ. ಈ ದೃಶ್ಯ ಕಲ್ಯಾಣಕಾರಿಯಾಗಿ ನಿಖರವಾಗಿ ನಡೆಯುತ್ತಿದೆಯಂತ ತಿಳಿದಾಗ ಆ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆ ತಾನಾಗಿಯೇ ಕೆಳಗೆ ಬೀಳುತ್ತದೆ ಅಲ್ವಾ? ಖಂಡಿತ. ಆಗ ನಾವು ಸಮಸ್ಯೆಯ ಸುಳಿಯಿಂದ ಮೇಲೆದ್ದು ಸಾಕ್ಷಿಯಾಗಿ ನೋಡಲು ಸಾಧ್ಯವಾಗುತ್ತದೆ. ಆಗ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮ ಮೇಲೆ ಸವಾರಿ ಮಾಡುವ ಬದಲು ನಮ್ಮ ದಾಸರಾಗುತ್ತವೆ. ಇದೇ ನಿಜವಾದ ಸಮಾಧಾನ. ಸರಿ, ಈಗ ಜ್ಞಾನದ ರತ್ನಗಳನ್ನು ಮಂಥನ ಮಾಡಿ ಸಮಾಧಾನ ಸ್ವರೂಪರಾಗಬೇಕು ಅಂತ ನಮ್ಗೆ ಗೊತ್ತಾಯ್ತು. ಹೌದು. ಆದರೆ ಆ ಮಂಥನವನ್ನು ಪರಿಣಾಮಕಾರಿಯಾಗಿ ಮಾಡಲು ನಮ್ಮ ಬುದ್ಧಿಯ ಸ್ಥಿತಿ ಹೇಗಿರಬೇಕು? ಮನಸ್ಸು ಹಳೆಯ ವಿಷಯಗಳಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದರೆ ಹೊಸ ಜ್ಞಾನವನ್ನು ಹೇಗೆ ತಾನೇ ಮಂಥನ ಮಾಡಲು ಸಾಧ್ಯ? ಸರಿ. ಅದಕ್ಕಾಗಿಯೇ 29ನೇ ತಾರೀಕಿನ ಮುರಳಿಯಲ್ಲಿಮ ವರದಾನ ಒಂದು ಸುಂದರವಾದ ಮಾರ್ಗವನ್ನು ತೋರಿಸುತ್ತದೆ. ಓ ಹೌದು, ಆ ವರದಾನ ಹೀಗಿದೆ: ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುವ ಹಾಗೂ ಅನ್ಯರನ್ನು ನಿರ್ಬಂಧನರನ್ನಾಗಿ ಮಾಡುವ ಮರುಜೀವ ಭವ. ವಿವರಣೆ: ಹೇಗೆ ತಂದೆಯವರು ಲೋನ್ ತೆಗೆದುಕೊಳ್ಳುವರು, ಬಂಧನದಲ್ಲಿ ಬರುವುದಿಲ್ಲ, ಹಾಗೆಯೇ ತಾವು ಮರುಜೀವ ಜನ್ಮವಿರುವ ಮಕ್ಕಳು ಶರೀರದ ಸಂಸ್ಕಾರದ ಸ್ವಭಾವದ ಬಂಧನಗಳಿಂದ ಮುಕ್ತರಾಗಿರಿ. ಯಾವಾಗ ಬೇಕು, ಹೇಗೆ ಬೇಕು ಹಾಗೆಯೇ ತಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ. ಹೇಗೆ ತಂದೆಯೂ ನಿರ್ಬಂಧನ ಆಗಿದ್ದರೆಯೋ ಹಾಗೆಯೇ ನಿರ್ಬಂಧನರೂ ಆಗಿರಿ. ಮೂಲವತನದ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾ ನಂತರ ಕೆಳಗೆ ಬನ್ನಿರಿ. ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಲ್ಲಿರಿ. ಅವತರಣೆಯಾದ ಆತ್ಮನೆಂದು ತಿಳಿಯುತ್ತಾ ಕರ್ಮವನ್ನು ಮಾಡುತ್ತೀರೆಂದರೆ ಅನ್ಯರೂ ಸಹ ತಮ್ಮನ್ನು ಅನುಕರಣೆ ಮಾಡುವರು. ಮರುಜೀವ ಅಂದ್ರೆ ಹಳೆಯ ಪ್ರಪಂಚಕ್ಕೆ, ಹಳೆಯ ದೇಹದ ಅರಿವಿಗೆ, ಹಳೆಯ ಸಂಸ್ಕಾರಗಳಿಗೆ ಸತ್ತು ಜ್ಞಾನದಲ್ಲಿ ಹೊಸ ಜನ್ಮ ಪಡೆದ ಸ್ಥಿತಿ. ಹೌದು. ಈ ಸ್ಥಿತಿ ಇಲ್ಲದಿದ್ರೆ ನಾವು ಜ್ಞಾನ ಮಂಥನ ಮಾಡಲು ಕೂತಾಗಲೂ ಹಳೆಯ ನೆನಪುಗಳು, ಹಳೆಯ ನೋವುಗಳು, ಹಳೆಯ ಸಂಬಂಧಗಳೇ ಮಧ್ಯಮಂದು ಅಡ್ಡಿಪಡಿಸ್ತವೆ. ಬುದ್ಧಿ ನಿರ್ಮಲವಾಗಿದ್ದಾಗ ಮಾತ್ರ ಜ್ಞಾನದ ರತ್ನಗಳು ಸರಿಯಾಗಿ ಹೊಳೆಯಲು ಸಾಧ್ಯ ಅಲ್ವಾ? ಖಂಡಿತ. ಇಲ್ಲಿ ಬ್ರಹ್ಮತಂದೆಯ ಉದಾಹರಣೆ ಎಷ್ಟು ಅದ್ಭುತವಾಗಿದೆ. ತಂದೆಯವರು ಲೋನ್ ತೆಗೆದುಕೊಳ್ಳುವರು, ಬಂಧನದಲ್ಲಿ ಬರುವುದಿಲ್ಲ ಅಂತ. ಹೌದು. ಅಂದ್ರೆ ಬ್ರಹ್ಮಬಾಬಾ ಈ ಶರೀರವನ್ನು ಒಂದು ಸಾಲದ ಹಾಗೆ, ಒಂದು ಉಪಕರಣದ ಹಾಗೆ ಬಳಸಿದ್ರು ಅಷ್ಟೇ. ಆದರೆ ಎಂದಿಗೂ ನಾನೇ ಈ ಶರೀರ ಅನ್ನೋ ಬಂಧನದಲ್ಲಿ ಸಿಲುಕಲಿಲ್ಲ. ಅದೇ ರೀತಿ ನಾವೂ ಕೂಡ ಈ ಶರೀರ, ನಮ್ಮ ಹಳೆಯ ಸ್ವಭಾವ, ಸಂಸ್ಕಾರಗಳ ಬಂಧನದಿಂದ ಮುಕ್ತರಾಗಬೇಕು. ಅವುಗಳನ್ನು ನಾವು ಆಳಬೇಕೇ ಹೊರತು ಅವು ನಮ್ಮನ್ನು ಆಳಬಾರದು. ಇದರ ಪ್ರಾಯೋಗಿಕ ವಿಧಿ ಏನು ಅಂದ್ರೆ, ಅನಾದಿ ಆದಿ ಸ್ವರೂಪದ ಸ್ಮೃತಿಯಲ್ಲಿರುವುದು. ನಾನು ಈ ದೇಹ ಅಲ್ಲ, ನಾನು ಪರಮಧಾಮದಿಂದ ಬಂದ ಪವಿತ್ರ ಶಾಂತ ಸ್ವರೂಪ ಆತ್ಮ. ನಾನು ಆದಿಯಲ್ಲಿ ದೇವತೆಯಾಗಿದ್ದೆ. ಹೌದು. ಈ ಸ್ಮೃತಿಯು ನಮ್ಮನ್ನು ಎಲ್ಲಾ ಲೌಕಿಕ ಬಂಧನಗಳಿಂದ, ದೇಹದ ಆಕರ್ಷಣೆಯಿಂದ ಸಹಜವಾಗಿ ಮುಕ್ತಗೊಳಿಸುತ್ತದೆ. ಓಕೆ, ಸೊ ಈ ನಿರ್ಬಂಧನ ಸ್ಥಿತಿಯಲ್ಲಿ ಮಾಡಿದಾಗ ಮಾತ್ರ ಜ್ಞಾನಮಂಥನವು ಫಲಪ್ರದವಾಗುತ್ತದೆ. ಹೌದು. ಸರಿ, ಈಗ ನಾವು ನಿಶ್ಚಿಂತರಾಗಿದ್ದೇವೆ, ಸಮಾಧಾನ ಸ್ವರೂಪರಾಗಿದ್ದೇವೆ ಮತ್ತು ಮರುಜೀವ ಸ್ಥಿತಿಯಲ್ಲಿ ನಿರ್ಬಂಧನರಾಗಿ ಜ್ಞಾನಮಂಥನ ಮಾಡುತ್ತಿದ್ದೇವೆ. ಹೀಗೆ ಮನನ ಮಾಡುತ್ತಾ ಹೋದಾಗ ನಮ್ಮ ಸ್ಥಿತಿ ಹೇಗಾಗುತ್ತದೆ? ಮುಂದಿನ ಹಂತ ಯಾವುದು? 30ನೇ ತಾರೀಕಿನ ವರದಾನ ನಮ್ಮನ್ನು ಆ ಆಳವಾದ ಅನುಭವದೆಡೆಗೆ ಕರೆದೊಯ್ಯುತ್ತದೆ. ಕರೆಕ್ಟ್. ಆ ದಿನದ ವರದಾನ ಸದಾ ಮನನದ ಮೂಲಕ ಮಗ್ನಾವಸ್ಥೆಯ ಸಾಗರನಲ್ಲಿ ಸಮಾವೇಶವಾಗುವ ಅನುಭವ ಮಾಡುವಂತಹ ಅನುಭವಿ ಮೂರ್ತಿಭವ. ಆಹಾ. ವಿವರಣೆ: ಅನುಭವಗಳನ್ನು ವೃದ್ಧಿ ಮಾಡಿಕೊಳ್ಳುವ ಆಧಾರವಾಗಿದೆ ಮನನ ಶಕ್ತಿ. ಮನನ ಮಾಡುವವರು ಸ್ವತಃವಾಗಿಯೇ ಮಗ್ನವಾಗಿರುತ್ತಾರೆ. ಮಗ್ನ ಅವಸ್ಥೆಯಲ್ಲಿ ಯೋಗವನ್ನು ಇಡಬೇಕಾಗಿರುವುದಿಲ್ಲ, ಆದರೆ ನಿರಂತರ ಜೋಡಣೆಯಾಗಿರುತ್ತದೆ. ಅದಕ್ಕಾಗಿ ಪರಿಶ್ರಮ ಪಡಬೇಕಾಗಿರುವುದಿಲ್ಲ.
ಮಗ್ನ ಅರ್ಥಾತ್ ಪ್ರೀತಿಯ ಸಾಗರನಲ್ಲಿ ಸಮಾವೇಶವಾಗಿರುವುದು. ಈ ರೀತಿ ಸಮಾವೇಶ ಆಗಿರುವವರನ್ನೆಂದಿಗೂ ಯಾರೂ ಬೇರೆ ಮಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ಪರಿಶ್ರಮದಿಂದ ಮುಕ್ತರಾಗಿರಿ, ಸಾಗರ್ನ ಮಕ್ಕಳಾಗಿದ್ದಿರಿ ಅಂದಾಗ ಅನುಭವಗಳ ಬಾವಿಗಳಲ್ಲಿ ಜಲಕ ಮಾಡಬಾರದು, ಆದರೆ ಸಾಗರ್ನಲ್ಲಿಯೇ ಸಮಾವೇಶವಾಗಿರಿ, ಆಗ ಅನುಭವಿ ಮೂರ್ತಿ ಎಂದು ಹೇಳಲಾಗುವುದು. ಮಗ್ನಾವಸ್ಥೆ ಅಂದ್ರೆ ಮುಳುಗಿ ಹೋಗುವುದು. ಮನನ ಮಾಡ್ತಾ ಮಾಡ್ತಾ ನಾವು ಜ್ಞಾನದ ಆಳದಲ್ಲಿ, ತಂದೆಯ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಸ್ಥಿತಿ. ಹೌದು. ಈ ಸ್ಥಿತಿಯ ದೊಡ್ಡ ಲಾಭವೇನು ಅಂದ್ರೆ ಆಗ ಯೋಗ ಮಾಡಲು ಪರಿಶ್ರಮ ಪಡಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಅದು ಸಹಜ, ನಿರಂತರ ಮತ್ತು ಅಖಂಡವಾಗಿರುತ್ತೆ. ತಂದೆಯ ಪ್ರೀತಿಯ ಸಾಗರದಲ್ಲಿ ಸಮಾವೇಶವಾದಾಗ ಮಾಯೆಯಾಗಲಿ, ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಪರಿಸ್ಥಿತಿಯಾಗಲಿ ನಮ್ಮನ್ನು ತಂದೆಯಿಂದ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಇದರಲ್ಲಿ ಇನ್ನೊಂದು ಸೂಕ್ಷ್ಮವಾದ ಎಚ್ಚರಿಕೆ ಕೂಡ ಇದೆ. ಹೌದು. ಅನುಭವಗಳ ಬಾವಿಗಳಲ್ಲಿ ಜಳಕ ಮಾಡಬಾರದು ಅಂತ. ಇದು ಬಹಳ ಗಂಭೀರವಾದ ಮಾತು. ನಿಜ. ಕೆಲವೊಮ್ಮೆ ನಮಗೆ ಧ್ಯಾನದಲ್ಲಿ ಸಣ್ಣದಾಗಿ ಶಾಂತಿಯ ಅನುಭವವಾಗುತ್ತೆ. ಆಗ ನಾವು ಅದರಲ್ಲಿಯೇ ತೃಪ್ತರಾಗ್ಬಿಡ್ತೇವೆ. ಆಹಾ, ಇಂದು ನನಗೆ ಅದ್ಭುತ ಅನುಭವ ಆಯಿತು ಅಂತ. ಅದೇ ಅನುಭವದ ಸಣ್ಣ ಬಾವಿಯಲ್ಲಿ ಈಜಾಳ್ತಾ ಇರ್ತೇವೆ. ಆದರೆ ಬಾಬಾ ಹೇಳ್ತಾರೆ, ನೀವು ಸಾಗರದ ಮಕ್ಕಳು. ಬಾವಿಗೆ ಒಂದು ಮಿತಿ ಇದೆ, ಆದರೆ ಸಾಗರಕ್ಕೆ ಯಾವುದೇ ಮಿತಿ ಇಲ್ಲ. ಸಣ್ಣಪುಟ್ಟ ಅನುಭವಗಳಲ್ಲಿ ಸಂತುಷ್ಟರಾಗಬೇಡಿ. ಜ್ಞಾನಸಾಗರ, ಪ್ರೇಮಸಾಗರನಾದ ತಂದೆಯಲ್ಲಿ ಸಂಪೂರ್ಣವಾಗಿ ಸಮಾವೇಶವಾಗಿರಿ. ಆಗಲೇ ನೀವು ಅನುಭವಿ ಮೂರ್ತಿಯಾಗುತ್ತೀರಿ ಅಂತ. ಹೌದು. ನಿಜ. ಯಾವಾಗ ನಾವು ಆ ಪ್ರೀತಿಯ ಸಾಗರದಲ್ಲಿ ಸಂಪೂರ್ಣವಾಗಿ ಮಗ್ನರಾಗುತ್ತೇವೆಯೋ ಆಗ ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಜಾಗೃತವಾಗುತ್ತದೆ. ಹೌದು. ಆ ಶಕ್ತಿ ಕೇವಲ ನಮ್ಮನ್ನು ಬದಲಾಯಿಸುವುದಿಲ್ಲ, ಅದು ಇಡೀ ವಿಶ್ವವನ್ನೇ ಬದಲಾಯಿಸುವ ಶಕ್ತಿ. ಅದೇ 31ನೇ ತಾರೀಕಿನ ಮುರಳೀನಲ್ಲಿನ ವರದಾನದ ಸಾರ. ಖಂಡಿತ. ಆ ವರದಾನ ಹೀಗಿದೆ: ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವನ್ನು ಸ್ವತೋಪ್ರಭಾನ ಮಾಡುವಂತಹ ಮಾಸ್ಟರ್ ವಿಧಿವಿಧಾತ ಭವ. ವಿವರಣೆ: ಯಾವಾಗ ತಾವು ಮಕ್ಕಳು ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮಾಸ್ಟರ್ ವಿಧಿವಿಧಾತ ಆಗುವಿರಿ, ಆಗಲೇ ಪ್ರಕೃತಿಯು ಸತೋಪ್ರಧಾನವಾಗಿ ಬಿಡುತ್ತದೆ, ಯುಗವೂ ಸತ್ಯಯುಗವಾಗುತ್ತದೆ. ಸರ್ವ ಆತ್ಮರುಗಳು ಸದ್ಗತಿಯ ಅದೃಷ್ಟವನ್ನು ಬೆಳಕೊಳಿಸಿಕೊಳ್ಳುವರು. ತಮ್ಮ ಸತ್ಯತೆಯು ಪಾರಸದಂತೆ. ಹೇಗೆ ಪಾರಸವು ಲೋಹವನ್ನೂ ಪಾರಸವನ್ನಾಗಿ ಮಾಡಿಬಿಡುತ್ತದೆಯೋ ಹಾಗೆಯೇ ಸತ್ಯತೆಯ ಶಕ್ತಿಯು ಆತ್ಮನನ್ನು, ಪ್ರಕೃತಿಯನ್ನು, ಸಮಯವನ್ನು, ಸರ್ವ ಸಾಮಗ್ರಿಗಳನ್ನು, ಸರ್ವ ಸಂಬಂಧ ಸಂಸ್ಕಾರಗಳನ್ನು, ಆಹಾರ ವ್ಯವಹಾರ ಎಲ್ಲವನ್ನೂ ಸ್ವತೋಪ್ರಧಾನವನ್ನಾಗಿ ಮಾಡಿಬಿಡುತ್ತದೆ. ಇದು ಎಷ್ಟು ದೊಡ್ಡ ಜವಾಬ್ದಾರಿ ಮತ್ತು ಸೌಭಾಗ್ಯ ಅಲ್ವಾ? ಹೌದು. ನಾನು ಆತ್ಮ ಎಂಬ ಸತ್ಯದಲ್ಲಿ ಸ್ಥಿತರಾದಾಗ ಅದು ಕೇವಲ ನಮ್ಮ ವೈಯಕ್ತಿಕ ಅನುಭವವಾಗಿ ಉಳಿಯುವುದಿಲ್ಲ. ಇಲ್ಲ. ನಮ್ಮಿಂದ ಸತೋಪ್ರಧಾನವಾದ ಶುದ್ಧವಾದ ಕಂಪನಗಳು ಹೊರಹೊಮ್ಮಿ ಇಡೀ ವಾಯುಮಂಡಲವನ್ನು, ಪಂಚತತ್ವಗಳನ್ನು ಶುದ್ಧೀಕರಿಸುತ್ತವೆ. ನಮ್ಮ ಪರಿವರ್ತನೆಯೇ ವಿಶ್ವ ಪರಿವರ್ತನೆಗೆ ಅಡಿಪಾಯ. ಅದಕ್ಕಾಗಿಯೇ ನಮ್ಮನ್ನು ಮಾಸ್ಟರ್ ವಿಧಿವಿಧಾತ ಅಂದ್ರೆ ವಿಧಿಯನ್ನೇ ರಚಿಸುವರು ಅಂತ ಕರೆಯಲಾಗುತ್ತೆ. ಇಲ್ಲಿ ಪಾರಸದ ಹೋಲಿಕೆ ಎಷ್ಟು ಸುಂದರವಾಗಿದೆ. ಪಾರಸವು ಕಬ್ಬಿಣವನ್ನು ಮುಟ್ಟಿದಾಗ ಅದು ಈ ಕಬ್ಬಿಣ ತುಕ್ಕು ಹಿಡಿದಿದೆ, ಕೊಳಕಾಗಿದೆ ಅಂತ ಯೋಚಿಸುವುದಿಲ್ಲ. ಇಲ್ಲ, ಅದು ತನ್ನ ಸ್ಪರ್ಶದಿಂದ ಕಬ್ಬಿಣವನ್ನು ಚಿನ್ನವನ್ನಾಗಿ ಪರಿವರ್ತಿಸುತ್ತದೆ ಅಷ್ಟೇ. ಎಕ್ಸಾಕ್ಟ್ಲಿ. ಹಾಗೆಯೇ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿದ ಆತ್ಮನು ತನ್ನ ಸಂಪರ್ಕಕ್ಕೆ ಬರುವ ಪ್ರಕೃತಿ, ಸಮಯ, ಸಂಬಂಧಗಳು, ಸಂಸ್ಕಾರಗಳು ಎಲ್ಲವನ್ನೂ ಸತೋಪ್ರಧಾನವನ್ನಾಗಿ ಮಾಡುತ್ತಾನೆ. ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದು ಮೌನವಾಗಿ ನಡೆಯುವ ಮಹಾನ್ ವಿಶ್ವ ಸೇವೆ. ಹೌದು. ಈ ವಾರದ ಎಲ್ಲ ವರದಾನಗಳ ಸಾರಾಂಶವನ್ನು, ಈ ಎಲ್ಲ ಶಕ್ತಿಗಳ ಪ್ರಾಯೋಗಿಕ ರೂಪವನ್ನು ನಾವು ಕೊನೆಯ ದಿನದ ವರದಾನದಲ್ಲಿ ನೋಡಬಹುದು. ಹೌದು. ಫೆಬ್ರವರಿ 1ರ ಮುರಳಿಯನ ವರದಾನವು ಈ ಇಡೀ ವಾರದ ಪಯಣದ ಫಲವನ್ನು ತಿಳಿಸುತ್ತದೆ. ಅದೇನು ಅಂತ ನೋಡೋಣ. ಆ ವರದಾನ: ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂತಹ ವಿಘ್ನ ಜೀತಭವ. ವಿವರಣೆ: ಒಂದು ವೇಳೆ ತಮಗೆ ಯಾರೇ ಅಪಕಾರ ಮಾಡುತ್ತಾರೆಂದರೆ ತಾವು 1 ಸೆಕೆಂಡಿನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿಬಿಡಿ. ತಮ್ಮ ಮುಂದೆ ಯಾರಾದರೂ ತಮ್ಮ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ಪರೀಕ್ಷೆಯಾಗಿ ಬಂದಿತೆಂದರೂ ತಾವು ಒಬ್ಬ ತಂದೆಯ ಸ್ಮೃತಿಯಿಂದ ಅಂತಹ ಆತ್ಮನ ಪ್ರತಿಯೂ ದಯಾಹೃದಯ ಶ್ರೇಷ್ಠ ಸಂಸ್ಕಾರ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿರಿ. ಯಾರಾದರೂ ದೇಹದಾರಿ ದೃಷ್ಟಿಯಿಂದ ತಮ್ಮ ಮುಂದೆ ಬಂದರೆ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಬದಲಾಯಿಸಿಬಿಡಿ. ಈ ರೀತಿಯಲ್ಲಿ ಪರಿವರ್ತನೆ ಮಾಡುವ ಯುಕ್ತಿಯ ಅಭ್ಯಾಸವಾಯಿತೆಂದರೆ ವಿಘ್ನಜೀತರೂ ಆಗಿಬಿಡುವಿರಿ. ನಂತರ ತಮಗೆ ತಮ್ಮ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮರು ಧನ್ಯವಾದಗಳನ್ನು ಸಲ್ಲಿಸುವರು. ಇದು ಇಡೀ ವಾರದ ವರದಾನಗಳ ಪ್ರಾಯೋಗಿಕ ಪರೀಕ್ಷೆ ಇದ್ದ ಹಾಗೇ ಇದೆ. ಹೌದು.
ನಮ್ಮಲ್ಲಿ ಹಿಂದಿನ ದಿನಗಳ ಶಕ್ತಿಗಳಿದ್ದರೆ ಮಾತ್ರ ಈ ಪರಿವರ್ತನಾ ಶಕ್ತಿಯನ್ನು ಬಳಸಲು ಸಾಧ್ಯ. ಕರೆಕ್ಟ್. ಸತ್ಯತೆಯ ಶಕ್ತಿ ಅಂದ್ರೆ 31ನೇ ದಿನಾಂಕದ ವರದಾನ ಮತ್ತು ತಂದೆಯಲ್ಲಿ ಮಗ್ನವಾಗಿರುವ ಸ್ಥಿತಿ ಅಂದ್ರೆ 30ನೇ ದಿನಾಂಕದ ವರದಾನ, ಇವೆರಡೂ ಇದ್ದಾಗ ಯಾವುದೇ ನಕಾರಾತ್ಮಕ ಸನ್ನಿವೇಶವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುವುದು ಸಹಜವಾಗುತ್ತೆ. ಪರಿಶ್ರಮ ಎನಿಸುವುದಿಲ್ಲ ಅನಿಸುತ್ತಿಲ್ಲ. ಹೌದು, ಬಾಬಾ ಇಲ್ಲಿ 3 ಸ್ಪಷ್ಟವಾದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು, ಯಾರಾದರೂ ಅಪಕಾರ ಮಾಡಿದರೆ ಅದನ್ನು ಉಪಕಾರದಲ್ಲಿ ಪರಿವರ್ತಿಸುವುದು. ಅಂದ್ರೆ ಅವರು ನಮ್ಮ ಕರ್ಮದ ಖಾತೆಯನ್ನು ಚುಕ್ತಾ ಮಾಡಲು ಅಥವಾ ನಮಗೆ ಒಂದು ಪಾಠ ಕಲಿಸಲು ಬಂದಿದ್ದಾರೆ ಎಂದು ತಿಳಿದು ಮನಸ್ಸಿನಲ್ಲೇ ಅವರಿಗೆ ಧನ್ಯವಾದ ಹೇಳೋದು. ಹೌದು. ಎರಡನೆಯದು, ಕೆಟ್ಟ ಸಂಸ್ಕಾರದವರು ಎದುರಾದರೆ ಅವರ ಮೇಲೆ ಕೋಪ, ಅಸಹ್ಯಪಡುವ ಬದಲು ದಯಾಭಾವವನ್ನು ಇಟ್ಟುಕೊಳ್ಳುವುದು. ಅವರೂ ಮಾಯೆಯ ವಶದಲ್ಲಿದ್ದಾರೆ ಎಂದು ತಿಳಿದು ಅವರಿಗೆ ಶುಭಕಾಮನೆಗಳನ್ನು ನೀಡುವುದು. ಮತ್ತು ಮೂರನೆಯದು, ಅತ್ಯಂತ ಮುಖ್ಯವಾದದ್ದು, ಯಾರಾದರೂ ದೇಹದ ದೃಷ್ಟಿಯಿಂದ ನಮ್ಮನ್ನು ನೋಡಿದರೆ ನಾವು ನಮ್ಮ ಆತ್ಮಿಕ ದೃಷ್ಟಿಯಿಂದ ಅವರ ದೇಹದ ಭ್ರಮೆಯನ್ನು ಮುರಿದು ಅವರ ಆತ್ಮವನ್ನು ನೋಡಬೇಕು. ನಮ್ಮ ದೃಷ್ಟಿ ಅವರ ದೃಷ್ಟಿಯನ್ನು ಬದಲಾಯಿಸಬೇಕು. ಈ 3 ಅಭ್ಯಾಸಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ವಿಘ್ನಗಳೇ ಬರೋದಿಲ್ಲ ಅಲ್ವಾ? ಖಂಡಿತ ಬರುವುದಿಲ್ಲ. ಯಾಕೆಂದ್ರೆ ನಾವು ಯಾವುದನ್ನು ವಿಘ್ನ ಎಂದು ತಿಳಿಯುತ್ತಿದ್ದೇವೆಯೋ ಅದನ್ನು ಪಾಠ ಅಥವಾ ಅವಕಾಶವನ್ನಾಗಿ ಪರಿವರ್ತಿಸಿಬಿಡುತ್ತೇವೆ. ಇದರ ಫಲವೇನು? ಸರ್ವ ಆತ್ಮರಿಂದ ಧನ್ಯವಾದಗಳು ಸಿಗುತ್ತವೆ. ನಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬರಿಗೂ ನಮ್ಮಿಂದ ಶಾಂತಿ, ಶಕ್ತಿ, ಪ್ರೀತಿಯ ಅನುಭವ ಆಗುತ್ತದೆ. ಇದಕ್ಕಿಂತ ದೊಡ್ಡ ವಿಶ್ವ ಸೇವೆ ಬೇರೆ ಏನಿದೆ? ಏನಿದೆ, ಹೌದು. ಹೀಗೆ ಈ ವಾರ ಬಾಬಾ ನಮ್ಮನ್ನು ನಿಶ್ಚಿಂತ ಸ್ಥಿತಿಯಿಂದ ಆರಂಭಿಸಿ ಹಂತ ಹಂತವಾಗಿ ಶಕ್ತಿಗಳನ್ನು ತುಂಬಿಸ್ತಾ ಕೊನೆಗೆ ಪರಿವರ್ತನಾ ಶಕ್ತಿಯ ಮೂಲಕ ವಿಘ್ನಜೀತರಾಗುವ ಒಂದು ಸುಂದರವಾದ ಆಧ್ಯಾತ್ಮಿಕ ಪಯಣವನ್ನು ಮಾಡಿಸಿದ್ದಾರೆ. ಆತ್ಮೀಯರೇ, ಇಲ್ಲಿಯವರೆಗೆ ನಾವು ಈ ವಾರದ ಶಕ್ತಿಶಾಲಿ ವರದಾನಗಳನ್ನು ತಿಳಿದೆವು. ನೆನಪಿರಲಿ, ವರದಾನವನ್ನು ಕೇವಲ ಬುದ್ಧಿಯಲ್ಲಿ ಇಟ್ಕೊಂಡೆ ಸಾಲದು, ಅದನ್ನು ಸಮಯಕ್ಕೆ ತಕ್ಕಂತೆ ಆರ್ಡರ್ ಮಾಡಿ ಕಾರ್ಯದಲ್ಲಿ ಬಳಸಬೇಕು. ಆಗ ಮಾತ್ರ ನಾವು ವರದಾನಿ ಮೂರ್ತಿಗಳಾಗಲು ಸಾಧ್ಯ ಮತ್ತು ವಿಘ್ನಗಳು ಸಹಜವಾಗಿ ದೂರವಾಗುತ್ತವೆ. ಈ ಮಂಥನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಹೊಸ ವರದಾನಗಳೊಂದಿಗೆ ಮತ್ತೆ ಸಿಗೋಣ. ಓಂ ಶಾಂತಿ.